My dear friends, it's such a great joy to see you today. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮನ್ನೆಲ್ಲರನ್ನು ನೋಡುವಂಥದ್ದು ನನಗೆ ಎಷ್ಟೋ ಆನಂದ. Even today I am going to talk to you about seeing through our eyes. ನಮ್ಮ ಕಣ್ಣುಗಳ ಮುಖಾಂತರವಾಗಿ ನೋಡುವಂಥದ್ದನ್ನು ಕುರಿತು ಈ ದಿವಸ ಧ್ಯಾನ ಮಾಡಲಿಕ್ಕಿದ್ದೇವೆ. How do we see things through our eyes and give glory to God? ನಮ್ಮ ಕಣ್ಣುಗಳ ಮುಖಾಂತರ ಯಾವ ರೀತಿ ನೋಡಿ ನಾವು ದೇವರಿಗೆ ಮಹಿಮೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ? Proverbs 4:20 and verse 21 says, "My son, attend to my words, incline thy ear unto my sayings. Let them not depart from thine eyes. Keep them in the midst of thine heart." ಅನೋಕ್ತಿ 4:20-21 ವಾಕ್ಯವನ್ನು ಓದಿ ಕೇಳಿಸಿಕೊಳ್ಳೋಣ. ಆ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳನ್ನು ನಿನ್ನ ಹೃದಯದೊಳಗೆ ಇಟ್ಟುಕೋ. In this verse we see that our eyes should be focused on God. 21ನೇ ವಾಕ್ಯದಲ್ಲಿ ನಮ್ಮ ಆ ದೃಷ್ಟಿ ಆತನ ಮೇಲೆ ಇರಬೇಕೆಂಬುದಾಗಿದೆ. These eyes that God created for good, the devil wants to come and bring temptation. ಈ ಕಣ್ಣುಗಳು ದೇವರ ದೃಷ್ಟಿಯಲ್ಲಿ ಒಳ್ಳೆಯದಕ್ಕೋಸ್ಕರವೇ ಸೃಷ್ಟಿ ಮಾಡಲ್ಪಟ್ಟಿದ್ದರೂ ಸಹ ಸೈತಾನು ಅದಕ್ಕೆ ಶೋಧನೆಯನ್ನು ಉಂಟು ಮಾಡುತ್ತಾನೆ. He tries to bring different images in front of our eyes. ನಮ್ಮ ಕಣ್ಣುಗಳ ಮುಂದೆ ಅನೇಕ ದೃಶ್ಯಗಳನ್ನು ಸೈತಾನು ಕೊಂಡು ತರುತ್ತಾನೆ. Especially when we're watching TV. ವಿಶೇಷವಾಗಿ ನಾವು ದೂರದರ್ಶನ ನೋಡುವಾಗ There are many images that come in front of our eyes. ಅನೇಕ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಬರುತ್ತವೆ. Or when we go to the world and see the people. ಅಥವಾ ಪ್ರಪಂಚಕ್ಕೆ ಹೋಗಿ ನಾವು ಜನರನ್ನು ನೋಡುವಾಗ. Let me give you an example. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. You're going to buy a new cell phone. ಒಂದು ಸೆಲ್ ಫೋನ್ ಹೊಸದು ತೆಗೆದುಕೊಳ್ಳಿಕ್ಕೆ ನೀವು ಬಯಸುತ್ತೀರಿ. You go and look at the cell phone and you like it so much. ಸೆಲ್ ಫೋನ್ ನೋಡಿ ನೀವು ಬಹಳ ಇಷ್ಟಪಡ್ತೀರಿ, ಕೊಂಡುಕೊಳ್ಳಿಕ್ಕೆ ಬಯಸ್ತೀರಿ. It's so beautiful. It's the best cell phone in the market. ಅದು ಬಹಳ ಸುಂದರವಾಗಿರ್ತದೆ, ಮಾರ್ಕೆಟ್ನಲ್ಲಿ ಅದೇ ಉತ್ತಮವಾದದ್ದು. You touch it, you like it so much. ಅದನ್ನು ಮುಟ್ಟುವಾಗಲೇ ಆ ಸ್ಪರ್ಶದಲ್ಲಿ ನಿಮಗೆ ಒಳ್ಳೆಯದೆಂಬುದಾಗಿ ಗೊತ್ತಾಗುತ್ತದೆ. So you buy it and come back home. ನೀವು ಅದನ್ನು ಕೊಂಡು ಮನೆಗೆ ಬಂದು ಬಿಡುತ್ತೀರಿ. But only after you come back home, you switch it on, you look at the features and so on. ಮನೆಗೆ ಬಂದು ಅದನ್ನು ನೀವು ಸ್ವಿಚ್ ಆನ್ ಮಾಡಿ ಅದರ ಗುಣಲಕ್ಷಣ ನೋಡುವಾಗ, and when you play with the phone, you don't like the phone. ಅದರೊಂದಿಗೆ ನೀವು ಆಟ ಆಡುವಾಗ ನಿಮಗೆ ಇಷ್ಟವಾಗುವುದಿಲ್ಲ. So you're technically fooled. ಹಾಗಾಗಿ ತಾಂತ್ರಿಕವಾಗಿ ನೋಡುವಾಗ ನೀವು ಮೂರ್ಖರಾಗಿ ಬಿಟ್ಟಿದ್ದೀರಿ. Because you were fooled by the appearance and you didn't like the features. ಯಾಕೆಂದ್ರೆ ನೀವು ಅದನ್ನು ನೋಡಿ ಅದರ ಸೌಂದರ್ಯಕ್ಕೆ ಮಾರು ಹೋಗಿದ್ದೀರಿ, ಅದರ ವಿಶಿಷ್ಟ ಗುಣಗಳು ಅದರಲ್ಲಿ ಏನೂ ಇಲ್ಲ. You bought the phone because you liked the way it looked and not because of what it was. ಅದು ಯಾವ ರೀತಿಯಲ್ಲಿ ಇದು ಅದಕ್ಕಿಂತಲೂ ಹೆಚ್ಚಾಗಿ ಅದರ ಸೌಂದರ್ಯವನ್ನು ನೋಡಿ ನೀವು ಮಾರಿ ಹೋಗಿದ್ದೀರಿ. Yes, my friends. ಹೌದು ಪ್ರಿಯ ಸ್ನೇಹಿತರೆ, our eyes can deceive us. ನಮ್ಮ ಕಣ್ಣುಗಳು ನಮ್ಮನ್ನು ಮೋಸಗೊಳಿಸಲಿಕ್ಕೆ ಸಾಧ್ಯ ಉಂಟು. When we have the word of God in our heart, ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವಾಗ, our heart decides based on the word of God. ನಮ್ಮ ಹೃದಯವು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಿರ್ಧಾರ ಮಾಡುತ್ತದೆ. When something comes into the heart, ಯಾವುದಾದರೂ ನಮ್ಮ ಹೃದಯಕ್ಕೆ ಬರುವಾಗ, the heart says, okay, this is what the word of God says, so this is right. ಇದೇ ದೇವರ ವಾಕ್ಯ ಹೇಳಿದಂತದ್ದು, ಅದರಿಂದ ಇದೇ ಸರಿ ಎಂದಾಗ ಅದು ಹೇಳಿಕೊಡುತ್ತದೆ. So let's submit our heart into God's hands. ಆದ್ದರಿಂದ ನಮ್ಮ ಹೃದಯವನ್ನು ದೇವರಿಗೆ ಸಮರ್ಪಿಸೋಣ. Let's submit our eyes into God's hands. ನಮ್ಮ ಕಣ್ಣುಗಳನ್ನ ದೇವರಿಗೆ ಸಮರ್ಪಿಸೋಣ. Shall we pray? ನಾವು ಪ್ರಾರ್ಥಿಸೋಣವೇ? Our loving heavenly Father, ಪ್ರೀತಿಯುಳ್ಳ ಪರಲೋಕದ ತಂದೆಯೇ, thank you for this wonderful word. ಈ ಅದ್ಭುತವಾದಂತ ವಾಕ್ಯಕ್ಕೋಸ್ಕರ ವಂದನೆ. Lord, we give our eyes to you. ನನ್ನ ಕಣ್ಣುಗಳನ್ನು ನಿಮಗೆ ಕೊಡುತ್ತೇವೆ ದೇವರೇ. We give our heart to you. ನಮ್ಮ ಹೃದಯ ನಿಮಗೆ ಕೊಡುತ್ತೇವೆ. We give our body to you. ನಮ್ಮ ದೇಹವನ್ನು ನಿಮಗೆ ಕೊಡುತ್ತೇವೆ. Help them to know that you love them, Lord. ನೀನು ಅವರನ್ನು ಪ್ರೀತಿಸುತ್ತಿ ಎಂಬುದಾಗಿ ಅವರು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯವನ್ನು ಕೊಡು. You do really love. ನೀನು ನಿಜವಾಗಲೂ ಅವರನ್ನು ಪ್ರೀತಿಸುತ್ತಿ. You gave your life for them, Lord. ನೀನು ಅವರಿಗೋಸ್ಕರ ನಿನ್ನ ಜೀವವನ್ನೇ ಸಮರ್ಪಿಸಿದ್ದಿ. How much more can someone love us? ನಮ್ಮನ್ನು ಯಾರು ಇದಕ್ಕಿಂತ ಹೆಚ್ಚಾಗಿ ಪ್ರೀತಿಸಲಿಕ್ಕೆ ಸಾಧ್ಯ ಉಂಟು? And give glory to you. ನಿನಗೆ ಮಹಿಮೆ ಉಂಟಾಗಲಿ. In Jesus' name I pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. Amen. ಆಮೆನ್. My friend, Jesus loves you. ನನ್ನ ಪ್ರಿಯ ಸ್ನೇಹಿತರೆ, ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. Give your life into his hands. ನಿಮ್ಮ ಜೀವಿತವನ್ನು ಆತನ ಹಸ್ತಕ್ಕೆ ಒಪ್ಪಿಸಿಕೊಡಿರಿ. And he will take care of you. ಆತನು ನಿಮ್ಮನ್ನು ಕಾಪಾಡುತ್ತಾನೆ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.